ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. ಎಸ್, ಈ ಸ್ಟೋರಿಯನ್ನ ಆಟೋ ಚಾಲಕರು ಜೊತೆಗೆ ಟ್ಯಾಕ್ಸಿ ಚಾಲಕರು ನೋಡಲೇಬೇಕು. ನೋಡಾದ್ಮೇಲೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸ್ಬೋದು. ಏನಪ್ಪ ಈ ಸ್ಟೋರಿ? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡ್ತಾ ಇದ್ದಾರೆ. ಮೇ 1ನೇ ತಾರೀಕಿನಿಂದ ಈ ರೂಲ್ಸ್ ಅಲ್ಲಿ ಅನ್ವಯ ಆಗ್ತಾ ಇದೆ. ಏನಪ್ಪ ಹಾಗಾದ್ರೆ ಆ ರೂಲ್ಸ್? ಆಟೋ ಚಾಲಕರು ಜೊತೆಗೆ ಟ್ಯಾಕ್ಸಿ ಚಾಲಕರು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಮರಾಠಿ ಭಾಷೆ ಕಡ್ಡಾಯವಾಗಿ ಬರಬೇಕು. ಅಂದ್ರೆ ಮರಾಠಿ ಭಾಷೆಯ ಜ್ಞಾನ ಹೊಂದಿರಬೇಕು. ಗ್ರಾಹಕರ ಜೊತೆಯಲ್ಲಿ ಮರಾಠಿ ಭಾಷೆಯಲ್ಲಿ ವ್ಯವಹಾರ ನಡೆಸುವಷ್ಟು ತಿಳುವಳಿಕೆಯನ್ನು ಹೊಂದಿರಬೇಕು ಅನ್ನೋ ಒಂದು ಕಾನೂನನ್ನು ಈಗ ಜಾರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ಮರಾಠಿ ಭಾಷೆ ಗೊತ್ತಿಲ್ಲದೆ ಹೋದ್ರೆ ನಿಮಗೆ DL ಕೊಡೋದಿಲ್ಲ ಅಂತೇಳಿ ಒಂದು ಸೂಚನೆಯನ್ನು ಕೂಡ ಈಗ ಕೊಟ್ಟಿರುವಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 50ರಿಂದ 60 RTO ಕಚೇರಿಗಳಲ್ಲಿ ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಯಾರಿಗೆ ಮರಾಠಿ ಭಾಷೆ ಗೊತ್ತಿಲ್ವೋ ಅವರ DL ಅನ್ನ ಕ್ಯಾನ್ಸಲ್ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಅಂದರೆ ಇದರ ಜೊತೆಗೆ ಪಕ್ಕದ ತಮಿಳುನಾಡಲ್ಲೂ ಕೂಡ ಇದೇ ರೀತಿಯಾದ ಒಂದು ಸಂಸ್ಕೃತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿಯೂ ಕೂಡ ತಮಿಳಿನ ಭಾಷಾಭಿಮಾನ ತುಂಬ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಯಾವ ಆಟೋ ಚಾಲಕರಿಗೆ ಜೊತೆಗೆ ಟ್ಯಾಕ್ಸಿ ಚಾಲಕರಿಗೆ ತಮಿಳು ಭಾಷೆಯ ಜ್ಞಾನ ಇರೋದಿಲ್ವೋ ಅವರಿಗೆ ಈ ಒಂದು ಏನು ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಪ್ರೋತ್ಸಾಹ ಕೂಡ ಕೊಡೋದಿಲ್ಲ. ಈಗ ಇಂಥದ್ದೇ ಒಂದು ಕಾನೂನನ್ನ ಅಥವಾ ಇಂಥದ್ದೇ ಒಂದು ಪದ್ಧತಿಯನ್ನ ಕರ್ನಾಟಕದಲ್ಲಿ ಅನುಸರಿಸಬೇಕು ಅನ್ನೋ ಒಂದು ಒತ್ತಾಯ, ಒಂದು ಅಭಿಪ್ರಾಯ ಈಗ ಕೇಳಿ ಬರ್ತಾ ಇದೆ. ಇಂತಹ ಒಂದು ಚರ್ಚೆಯನ್ನ ಈಗ ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದೆ. ಅಂದ್ರೆ ಸಹಜವಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಆಟೋ ಚಾಲಕರು ಕೆಲಸ ಮಾಡ್ತಾ ಇದ್ದಾರೆ, ಸಾಕಷ್ಟು ಟ್ಯಾಕ್ಸಿ ಚಾಲಕರು ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ಬಹುತೇಕ ಕ್ಯಾಬ್ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ ಜೊತೆಗೆ ಒಂದಿಷ್ಟು ಆಟೋ ಚಾಲಕರಿಗೆ ಕನ್ನಡ ಭಾಷೆ ಗೊತ್ತಿಲ್ಲ, ಮಾತನಾಡೋದಕ್ಕೂ ಬರೋದಿಲ್ಲ. ಗ್ರಾಹಕರಿಗೆ ಏನಾದರೂ ಸಮಸ್ಯೆ ಆದರೆ ಗ್ರಾಹಕರು ಎಲ್ಲಿ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು, ಇದು ಯಾವುದೂ ಕೂಡ ಅವ್ರ ಜೊತೆಲಿ ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಜಗಳಗಳಾಗ್ತಾ ಇದೆ. ಡ್ರೈವರ್ ಮತ್ತು ಪ್ರಯಾಣಿಕರ ಜೊತೆಲಿ ಸಾಕಷ್ಟು ಕಿರಿಕಿಗಳಾಗ್ತಾ ಇದೆ. ಇದರಿಂದ ಹಲ್ಲೆ ಆಗುವಂತಹ ಪ್ರಕರಣಗಳು ಕೂಡ ದಾಖಲಾಗ್ತಾ ಇದೆ. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ RTO ಅಧಿಕಾರಿಗಳು ಅಂದರೆ ಸಾರಿಗೆ ಇಲಾಖೆಗಳು DL ಕೊಡಬೇಕಾದ್ರೆ ಆಟೋ ಚಾಲಕರಿಗಾಗಲಿ ಅಥವಾ ಟ್ಯಾಕ್ಸಿ ಚಾಲಕರಿಗಾಗಲಿ ಕನ್ನಡ ಭಾಷೆ ಬರುತ್ತಾ, ಕನ್ನಡ ಭಾಷೆಯಲ್ಲಿ ಮಾತನಾಡೋದಕ್ಕೆ ಅವರು ಗೊತ್ತಿದೆಯಾ, ಯಾಕಂದರೆ ಗ್ರಾಹಕರ ಜೊತೆಲಿ ಅವರು ಕನ್ನಡ ಮಾತನಾಡೋಷ್ಟು ಅವರು ಜ್ಞಾನ ಹೊಂದಿದಾರಾ? ಯಾಕಂತ ಹೇಳಿದ್ರೆ ಗ್ರಾಹಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುತ್ತೆ. ಮೀಟರ್ ಗೊಂದಲ ಆದಂಥ ಸಂದರ್ಭದಲ್ಲಿ, ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಭಾಷೆ ಸಮಸ್ಯೆಯಿಂದ ಸರಿಯಾಗಿ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ರೂಟ್ ಮ್ಯಾಪ್ ಯಾವ ಕಡೆ ತೋರಿಸ್ತಾ ಇರುತ್ತೋ ಅದನ್ನ ಬಿಟ್ಟು ಬೇರೊಂದು ರೂಟ್ ಮ್ಯಾಪ್ನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅನ್ನೋ ಪ್ರಸಂಗಗಳು ಕೂಡ ನಡೀತಾ ಇದೆ. ಸೊ ಹಾಗಾಗಿ ಇದಕ್ಕೆ ಪ್ರಮುಖವಾದ ಕಾರಣನೇ ಭಾಷೆ ಗೊತ್ತಿಲ್ಲದಿರೋದು. ಹಾಗಾಗಿ ಭಾಷೆ ಗೊತ್ತಿರುವಂತಹ ಚಾಲಕರಿಗೆ ಮಾತ್ರ DL ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಈಗ ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇದೆ. ಹಾಗಾದ್ರೆ ಈ ಒಂದು ಕಾನೂನು ಕರ್ನಾಟಕದಲ್ಲಿ ಜಾರಿ ಆಗ್ಬೇಕಾ? ಅಂದ್ರೆ ಕನ್ನಡ ಭಾಷೆ ಗೊತ್ತಿದ್ದವರಿಗೆ ಮಾತ್ರ ಆಟೋ, ಟ್ಯಾಕ್ಸಿ, ಕ್ಯಾಬ್ಗಳ ಒಂದು DL ಅನ್ನು ಕೊಡಬೇಕಾ ಅನ್ನೋ ಒಂದು ಪ್ರಶ್ನೆ ಈಗ, ಜೊತೆಗೆ ಒಂದು ಚರ್ಚೆ ಈಗ ಆರಂಭ ಆಗ್ತಾ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರುವಂಥ ಆಟೋ ಚಾಲಕರು ಅಥವಾ ಟ್ಯಾಕ್ಸಿ ಕ್ಯಾಬ್ ಚಾಲಕರು ಜೊತೆಗೆ ಆಟೋ ಗ್ರಾಹಕರು ಅಥವಾ ಟ್ಯಾಕ್ಸಿ ಗ್ರಾಹಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ಬೋದು. ಅಂದ್ರೆ ಕರೆಕ್ಟ್ ಇದೆ, ಈ ಥರದೊಂದು ರೂಲ್ಸ್ ಕರ್ನಾಟಕದಲ್ಲಿ ಬರಬೇಕು ಅನ್ನೋರು, ಜೊತೆಗೆ ಅಗತ್ಯ ಇಲ್ಲ ಅನ್ನೋರು ಕೂಡ ಕಮೆಂಟ್ ಮುಖಾಂತರ ನಮ್ಮ ಈ ವಿಡಿಯೋದಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಬಹುದಾಗಿದೆ. ಮತ್ತಷ್ಟು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನ್ಯೂಸ್ ಫಸ್ಟ್ನ ಫಾಲೋ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಬಸವ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.